ಎಲ್ಲರಿಗೂ ಶರಣಾರ್ಥಿ. ಈ ಸಮಾಜದಲ್ಲಿ ಆರೋಗ್ಯ, ಹಣ ಮತ್ತು ಅಧಿಕಾರ ಎಲ್ಲದಕ್ಕಿಂತಲೂ ಹೆಚ್ಚು ಚಾರಿತ್ರ್ಯ, ಈ ಮೂರು ಕಳ್ಕೊಂಡ ಮನುಷ್ಯಾಗ ನಾವು ಹ್ಯಾಂಗೆ ಸಮಾಧಾನ ಮಾಡಬೇಕು ಅಂತ ಸಮಾಜದ ಹಿತೈಷಿ ಒಬ್ಬರು ಸಮಾಜದ ಗುರುಗಳಿಗೆ ಪ್ರಶ್ನೆ ಕೇಳ್ಯಾರ. ಈ ಮೂರು ಕಳ್ಕೊಂಡ ಮನುಷ್ಯಾಗ ನಾವು ಹ್ಯಾಂಗೆ ಸಮಾಧಾನ ಮಾಡ್ಬೇಕಂತಂದು ಕೇಳ್ಯಾರ. ಅದಕ್ಕೆ ಗುರುಗಳು ಹಿಂಗೆ ಹೇಳ್ಯಾರ: ಹಣ, ಆರೋಗ್ಯ, ಚಾರಿತ್ರ್ಯವು ಹೋಗಿ ಹತಬದ್ಧನಾದ ದುಃಖಿ ಮಾನವನಿಗೆ ಹೀಗೆ ಹೇಳಬೇಕು: ವಿಧಿ ವಿಧಾತನ ಇಚ್ಛೆಯಂತೆ ವಿಶ್ವ ಕಾರ್ಯವು ನಡೆಯುತ್ತದೆ. ಜನ್ಮಾನುಜನ್ಮದ ಕರ್ಮದ ಫಲದಂತೆ ದುಃಖ ಒದಗುತ್ತದೆ. ಸತ್ಯದ ಓರೆಗಲ್ಲು ಪರೀಕ್ಷೆ ಬಂದಾಗ ದುಃಖ ಒದಗುತ್ತದೆ. ಸತ್ಯ ಹರಿಶ್ಚಂದ್ರ ರಾಜನು ಸ್ಮಶಾನ ಕಾಯ್ದನು. ವಿಕ್ರಮರಾಜನು ತಿಪ್ಪೆಯಲ್ಲಿ ಕಾಲು ಕಡಿಸಿಕೊಂಡು ನರಳಾಡಿದನು. ಶರಣ ಹರಳಯ್ಯನು ಆನೆ ಕಾಲ ತುಳಿತಕ್ಕೆ ಸಂಕಟದಲ್ಲಿ ಮರಣ ಹೊಂದಿದನು. ಹೀಗೆ ಮಿತಿಮೀರಿದ ಸಂಕಟ ಬಂದರೂ ಕೂಡ ಹತಾಶನಾಗಿ ನಾಮಸ್ಮರಣೆಯನ್ನು ಬಿಟ್ಟರೆ ಅಗಸರ ನಾಯಿಯಂತೆ ಆಗುತ್ತೇವೆ ಅಂತ ಗುರುಗಳು ಸಮಾಜರಿಗೆ ಯಾರು ದುಃಖ ಆಗಿರ್ತಾರಲ್ಲ ಅವ್ರಿಗೆ ಹೇಳ್ಬೇಕಂತ ಹೇಳ್ತಾರೆ. ಎನ್ನುವುದು ಯಾವುದೂ ಇಲ್ಲವಯ್ಯ, ಯಾವುದೂ ಇಲ್ಲವಯ್ಯ, ಎಲ್ಲವೂ ನಿನ್ನದಯ್ಯ ಎಂದು ದೃಢ ನಂಬಿಕೆ ಉಳ್ಳವನಾಗಬೇಕು. ಎಲ್ಲ ದುಃಖವನ್ನು ಭಗವಂತನ ಪಾದಕ್ಕೆ ಅರ್ಪಿಸಿ ಕೆಳಗಿನಂತೆ ಪ್ರಾರ್ಥನೆ ಮಾಡಬೇಕು: ಎನ್ನ ಸುಖವೂ ದುಃಖವೂ ನಿನ್ನ ಪಾದಕ್ಕೆ ಅರ್ಪಿಸಿದೆನಯ್ಯ, ಎನ್ನ ಮಾನ ಅಪಮಾನ ನಿನ್ನ ಪಾದಕ್ಕೆ ಅರ್ಪಿಸಿದೆನಯ್ಯ, ಶಕ್ತಿ ಸಾಲಲೊಲ್ಲದು, ಯುಕ್ತಿ ಉಪಯೋಗವಾಗಲೊಲ್ಲದು ಎಂಬುದರ ತಾರತಮ್ಯ ನಿನಗೆ ಒಪ್ಪಿಸಿ ನಾನಿರುವೆನಯ್ಯ. ದಯವನ್ನು ತೋರಯ್ಯ, ಕೃಪೆಯನ್ನು ತೋರಯ್ಯ, ಕರುಣೆಯ ತೋರಯ್ಯ. ವ್ಯಾಕುಲ ಭಕ್ತಿಯಿಂದ ಏಕಾಗ್ರತ ಚಿತ್ತದಿಂದ ಭಗವಂತನ ನಾಮಸ್ಮರಣೆಯನ್ನು ದುಃಖವು ದೂರ ಮಾಡಿ ಮೋಕ್ಷದ ದಾರಿಗೆ ಒಯ್ಯುತ್ತದೆ. ಸಮಾಜ ಬಾಂಧವರಿಗೆ ಈ ಉಪದೇಶವನ್ನು ಮಾಡಬೇಕು ಅಂತ ಹೇಳಿದರು. ನೋಡಿ, ಎಲ್ಲ ಹಣ, ಆರೋಗ್ಯ, ಎಲ್ಲಕ್ಕಿಂತ ಚಾರಿತ್ರ್ಯ, ಇವು ಮೂರು ಕಳ್ಕೊಂಡ ಮನುಷ್ಯ ಎಷ್ಟು ದುಃಖಿಯಾಗಿರ್ತಾನಲ್ಲ, ಅವನಿಗೆ ಈ ಸಮಾಜದ ಗುರು ಸಮಾಧಾನ ಮಾಡೋ ರೀತಿ ಎಷ್ಟು ಚಂದದ ನೋಡ್ರಿ. ಭಗವಂತಗೆ ಹೇಳ್ರಿ ನೀವು. ಆದರೆ ಇಷ್ಟೆಲ್ಲ ಆಗ್ಯದ ಹೋಲ್ಬಿಡು ಅಂತ ದೇವ್ರ ನಾಮಸ್ಮರಣೆ ಮಾಡೋದು ಬಿಡಬೇಡ್ರಿ. ಎಷ್ಟು ಕಷ್ಟ ಬರಲಿ. ಹರಳೇನವರಿಗೆ ಆನೆ ಕಾಲಿಗೆ ಕಟ್ಟಿ ಕೊಲೆ ಮಾಡಿದ್ರು, ಅಂಥದ್ರಾಗ ಸಹಿತಕ್ಕೆ ಅವರು ದೇವರ ನಾಮಸ್ಮರಣೆ ಬಿಡಲಿಲ್ಲ. ಹಂಗೆ ಒಂದು ದೃಢ ನಂಬಿಕೆ ಇತ್ತು. ಹಂಗೆ ಎಷ್ಟೋ ಶರಣರು ನಮ್ಗೆ ಸಾವು ಬರ್ತದೆ ಅನ್ನೋದು ಎದುರಿಗೆ ಗೊತ್ತಿದ್ರು ಕೂಡ ಆ ದೃಢ ನಂಬಿಕೆ ಬಿಡಲಿಲ್ಲ. ಅವರು ಹೋರಾಡಿದರು. ಅದಕ್ಕೆ ಇವತ್ತು ಅವರು ಅಮರದರ. ಹಂಗೆ ನಾವು ಎಲ್ಲನೂ ಎಷ್ಟು ಭೀ ಸಂಕಟ ಬರಲಿ, ಏನು ಮಾಡಲಿ, ಇಲ್ಲ ಇವತ್ತು ಹಿಂಗೆ ಬಂದದ ಬಿಟ್ಬಿಡು, ಎಷ್ಟು ಮಾಡಿದ್ರು ಏನಂತಂದು ಹಂಗೆ ಮಾಡಿದ್ರೆ ಅಗಸರು ನಾಯಿ ಆಗ್ತೀವಿ ಅಂತಂದು ಹೇಳ್ಯಾರ, ಸ್ಪಷ್ಟವಾಗಿ ಹೇಳ್ಯಾರ. ಈ ಸಮಾಜ ಸೇವಕ, ಸಮಾಜ ಹಿತೈಷಿ ಕೇಳಿದ ಪ್ರಶ್ನೆಗೆ ಸಮಾಜ ಗುರು ಉತ್ತರ ನಿಮ್ಗೆ ಒಂದು ಎಳಕ್ಕೆ ಹಿಡಿಸಿತ್ತಪ್ಪ ಅಂದ್ರೆ, ಚಲೋ ಅನಿಸಿತ್ತಂದ್ರೆ ಕಮೆಂಟ್ ಮಾಡಿರಿ, ಮತ್ತೊಬ್ರಿಗೆ ತಿಳಿಸ್ರಿ. ಎಲ್ಲರಿಗೂ ಶರಣಾರ್ಥಿಗಳು.